ಯೆಹೋಶುವನು 6ನೇ ಅಧ್ಯಾಯ 27ನೇ ವಾಕ್ಯ. ಯೆಹೋವನು ಯೆಹೋಶುವನ ಸಂಗಡ ಇದ್ದದ್ದರಿಂದ ಅವನು ದೇಶದಲ್ಲೆಲ್ಲ ಕೀರ್ತಿಗೊಂಡನು. ಈ ವಾಕ್ಯದಲ್ಲಿ ದೇವರು ಯೆಹೋಶುವನ ಸಂಗಡ ಇದ್ದು ಅವನನ್ನು ಯಾವ ರೀತಿಯಾಗಿ ಘನಪಡಿಸಿದರು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಐಗುಪ್ತ ದೇಶದ ದಾಸತ್ವದಿಂದ ಬಿಡುಗಡೆಯಾಗಿ ಬಂದವರಲ್ಲಿ ಯೆಹೋಶುವ ಮತ್ತು ಕಾಲೇಬ ಇಬ್ಬರು ಮಾತ್ರ ವಾಗ್ದಾನವಾಗಿ ಕೊಡಲ್ಪಟ್ಟಂಥ ಕಾನಾನ್ ದೇಶವನ್ನು ಸ್ವತಂತ್ರಿಸಿಕೊಳ್ಳುವಂತೆ ಬಂದಿದ್ದಾರೆ. ಅವರಲ್ಲಿ ಯೆಹೋಶುವನನ್ನು ದೇವರು ಇಸ್ರಾಯೇಲ್ಯರ ಪ್ರಮುಖನಾಗಿ ನಾಯಕನಾಗಿ ನೇಮಿಸಿ ಮೋಶೆಯ ಸ್ಥಾನದಲ್ಲಿಟ್ಟು ಅವನನ್ನ ಮುನ್ನಡೆಸುತ್ತಾ ಇದ್ದಾರೆ. ಆ ರೀತಿಯಾಗಿ ಮುನ್ನಡೆಸಲ್ಪಟ್ಟಂತ ಯೆಹೋಶುವನಾದರೂ ಆರಂಭದಲ್ಲಿ ಜನರಲ್ಲಿ ಒಬ್ಬನಾಗಿದ್ದನು. ನಂತರ ಮೋಶೆಯ ಶಿಷ್ಯನಾಗಿ ದೇವರ ಸನ್ನಿಧಾನದ ವಿಷಯವಾಗಿ, ದೇವರೊಟ್ಟಿಗೆ ಮಾತನಾಡುವುದರ ವಿಷಯವಾಗಿ ಈ ರೀತಿ ಹಲವಾರು ಕಾರ್ಯಗಳ ಬಗ್ಗೆ ತಿಳಿದುಕೊಂಡನು. ನಂತರ ದೇವರು ಅವನನ್ನು ಆರಿಸಿಕೊಂಡು ಮೋಶೆಯ ನಂತರ ಅವನನ್ನು ಉಪಯೋಗಿಸಿ ಇಸ್ರಾಯೇಲ್ಯರಿಗೆ ಕಾನಾನ್ ದೇಶವನ್ನು ಸ್ವಾಸ್ಥ್ಯವಾಗಿ ಕೊಡುವಂತೆ ಜಯದಲ್ಲಿ ಮುನ್ನಡೆಸುತ್ತಾ ಇದ್ದಾರೆ. ಆ ರೀತಿಯಾಗಿ ಮುನ್ನಡೆಸುವಾಗ ಯೆಹೋವನು ಯೆಹೋಶುವನ ಸಂಗಡ ಇದ್ದದರಿಂದ ಅವನು ದೇಶದಲ್ಲೆಲ್ಲ ಕೀರ್ತಿಗೊಂಡನು ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಅದರಲ್ಲಿ ನೋಡುವಾಗ ಯೆಹೋಶುವನು ಕೀರ್ತಿಗಾಗಲಿ ಹೊಗಳಿಕೆಗಾಗಲಿ ಜನರ ಪ್ರಶಂಸೆಗಾಗಲಿ ಪ್ರಯತ್ನಿಸಲು ಇಲ್ಲ, ಅದನ್ನು ಯೋಚಿಸಲು ಇಲ್ಲ. ಆದರೆ ತಾನೇ ತಾನಾಗಿ ಆ ಒಂದು ಕೀರ್ತಿ, ಆ ಒಂದು ಪ್ರಶಂಸೆ, ಹೊಗಳಿಕೆ ಅವನನ್ನು ಹುಡುಕಿ ಬರುತ್ತಾ ಇದೆ. ಕಾರಣ ಯೆಹೋಶುವನು ದೇವರಲ್ಲಿ ಆಸಕ್ತಿಯುಳ್ಳವನಾಗಿ ಆತನ ಮೇಲೆ ದೃಷ್ಟಿಯನ್ನು ಇಟ್ಟು ಆತನು ಹೇಳುವ ಹಾಗೆ ಕಾರ್ಯಗಳನ್ನು ಮಾಡುತ್ತಾ ಇದ್ದದ್ದರಿಂದ ದೇವರವನ ಸಂಗಡ ಇದ್ದು ಜಯಗಳನ್ನು ಉಂಟು ಮಾಡಿದರೂ ಕೀರ್ತಿ ಹೊಗಳಿಕೆ ಎಂಬುದು ತಾನೇ ತಾನಾಗಿ ಅವನ ಜೀವಿತದಲ್ಲಿ ಉಂಟಾಯಿತು. ನಿಮ್ಮ ಜೀವಿತಗಳಲ್ಲಿ ಕೂಡ ಕೀರ್ತಿಗಾಗಿ ಹೊಗಳಿಕೆಗಾಗಿ ಅಲೆದಾಡಬೇಡಿ, ಪ್ರಯತ್ನಿಸಬೇಡಿ. ದೇವರು ಸಂಗಡ ಇರುವುದರಲ್ಲಿ, ಆತನು ಹೇಳುವುದನ್ನು ಮಾಡುವುದರಲ್ಲಿ ನೀವು ಗಮನ ಕೊಡುವುದಾದರೆ ನಿಶ್ಚಯವಾಗಿ ಈ ಎಲ್ಲ ವಿಷಯಗಳು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುವಂತೆ, ನೀವು ಅದಕ್ಕೆ ಬಾಧ್ಯರಾಗುವಂತೆ ಖಂಡಿತವಾಗಿ ವಿಷಯಗಳು ಬದಲಾಗುತ್ತವೆ. ಈ ದಿವಸಗಳಲ್ಲಿ ಅನೇಕರು ಈ ಕೀರ್ತಿಯನ್ನ, ಹೊಗಳಿಕೆಯನ್ನ ಬಯಸಿ ಅದಕ್ಕಾಗಿ ಜನರನ್ನ ಮೆಚ್ಚಿಸುವುದಕ್ಕೆ ಹೋಗಿ ಏನೇನೋ ಕಾರ್ಯಗಳನ್ನು ಮಾಡಿ ಕೊನೆಗೆ ದೇವರಿಂದಲೇ ಅಗಲಿ ಹೋಗುತ್ತಾರೆ. ದೇವರನ್ನ ಬಿಟ್ಟು ಅಗಲಿ ಬಿಟ್ಟರೆ ಇನ್ನು ಲೋಕದಲ್ಲಿ ನಿಮಗೆ ಏನೇ ಸಿಕ್ಕಿದರೂ ಕೂಡ ಪ್ರಯೋಜನವಿಲ್ಲ. ಅದೆಲ್ಲವೂ ಕೂಡ ನಷ್ಟವಾಗಿಯೇ ಹೋಗುವಂಥದ್ದು. ಆದ್ದರಿಂದ ಈ ದಿವಸಗಳಲ್ಲಿ ದೇವರನ್ನ ಭದ್ರವಾಗಿ ಹಿಡಿದುಕೊಳ್ಳಿರಿ. ಆತನಿಮೊಟ್ಟಿಗೆ ಇದ್ದು ನಿಮ್ಮನ್ನ ನಡೆಸುವುದಕ್ಕೆ ಯೋಗ್ಯರಾಗಿ ನೀವು ಜೀವಿಸಿರಿ. ಆತನಿಗೆ ವಿಧೇಯರಾಗಿರಿ. ಮಿಕ್ಕ ಎಲ್ಲ ಹೊಗಳಿಕೆ, ಕೀರ್ತಿ, ಆಶೀರ್ವಾದ, ಮೇಲುಗಳನ್ನು ಕರ್ತನೆ ನಿಮಗೆ ಅನುಗ್ರಹಿಸಲಿದ್ದಾನೆ. ಆತನ ವಾಗ್ದಾನದ ಪರಿಪೂರ್ಣತೆಯು ನಿಮ್ಮಲ್ಲಿ, ನಿಮ್ಮ ಮೂಲಕವಾಗಿ ಉಂಟಾಗಲಿದೆ. ಆ ರೀತಿಯಾಗಿ ನಮ್ಮ ಸಂಗಡ ಇದ್ದು ನಮ್ಮನ್ನು ಆಶೀರ್ವದಿಸಿ ಕೀರ್ತಿ ಹೊಗಳಿಕೆಗೆ ಗುರಿ ಮಾಡಿ ಘನಪಡಿಸುವಂತ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೊದಪ ದಿವಸಗಳಲ್ಲಿ ಯೆಹೋಶುವನು ಮೋಶೆಯ ಶಿಷ್ಯನಾಗಿ ನಿನ್ನ ವಿಷಯವಾಗಿ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಂಡು ನಂತರ ಮೋಶೆಯ ಸ್ಥಾನದಲ್ಲಿ ನೇಮಿಸಲ್ಪಟ್ಟು ಅಭಿಷೇಕಿಸಲ್ಪಟ್ಟು ನಿನ್ನ ಚಿತ್ತವನ್ನು ನೆರವೇರಿಸುವರಲ್ಲಿ ಗಮನವನ್ನು ಕೊಟ್ಟು ವಿಧೇಯತೆಯಿಂದ ನಡೆದುಕೊಂಡದರ ನಿಮಿತ್ತವಾಗಿ ನೀನು ಯೆಹೋಶುವನ ಸಂಗಡ ಇದ್ದು ಅವನನ್ನು ದೇಶದಲ್ಲಿ ಕೀರ್ತಿಗೆ ತಂದಂತೆ ಅವನ ಮೂಲಕವಾಗಿ ದೊಡ್ಡ ಜಯಗಳನ್ನು ಉಂಟು ಮಾಡಿದಂತೆ ಘನಪಡಿಸಿದಂತೆ ಈ ದಿವಸಗಳಲ್ಲಿ ನನ್ನ ಕೇಳ್ತಾ ಇರುವಂಥ ಪ್ರತಿಯೊಬ್ಬರ ಜೀವಿತಗಳು ಕೂಡ ನಿನ್ನಲ್ಲಿ ಆಸಕ್ತಿಯಿಂದಲೂ ವಿಧೇಯತೆಯಿಂದಲೂ ನಡೆಯುವುದಕ್ಕೆ ನೀನು ಸಹಾಯ ಮಾಡಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಸಮರ್ಪಿಸ್ತಾ ಇರುವಂಥ ಒಬ್ಬೊಬ್ಬರನ್ನು ನೀನು ಬಲಪಡಿಸು ಕರ್ತನೆ. ಎಲ್ಲ ತಡೆಗಳನ್ನು ನೀಗಿಸಪ್ಪ, ವಿಶೇಷವಾಗಿ ಆಶೀರ್ವದಿಸು ಕರ್ತನೆ. ನಿನ್ನ ಮಕ್ಕಳು ಯಾವುದೇ ಕೊರತೆ ಇಲ್ಲದೆ ಕೀರ್ತಿ ಹೊಗಳಿಕೆಯಿಂದ ಸ್ತೋತ್ರ ನಾಮನ ಮಹಿಮೆ ಪಡಿಸುವುದಕ್ಕೆ ಸಹಾಯ ಮಾಡು. ಜೀವಿತಗಳನ್ನು ಆಶೀರ್ವದಿಸು. ಸಕಲ ಮೇಲುಗಳನ್ನು ಉಂಟು ಮಾಡು. ವಾಗ್ದಾನದ ಪರಿಪೂರ್ಣತೆಗಳು ಉಂಟಾಗಲಿ. ನಿನ್ನ ಮಕ್ಕಳು ನಿನ್ನಲ್ಲಿ ಹರ್ಷಿಸುತ್ತಾ ನಿನಗೆ ಸಾಕ್ಷಿಗಳಾಗಿ ಪ್ರಕಾಶಿಸಲಿ. ನಿನ್ನ ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತನಾಡಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.